ನಗರದ ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ವಿದ್ಯಾರ್ಥಿಗಳಲ್ಲಿ ಚುನಾವಣಾ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷದಂತೆ 2024-25ನೇ ಸಾಲಿನ ಕಾಲೇಜು ವಿದ್ಯಾರ್ಥಿ ಪರಿಷತ್ ಚುನಾವಣೆ ನಡೆಯಿತು. ಚುನಾವಣಾಧಿಕಾರಿಯಾಗಿ ಕಾಲೇಜು ಪ್ರಾಂಶುಪಾಲ ಕುಮಾರ್, ಉಪಚುನಾವಣಾಧಿಕಾರಿಯಾಗಿ ಉಪನ್ಯಾಸಕ ಮುಜಾಮಿಲ್ ಪಾಷಾ, ಮತಗಟ್ಟೆ ಅಧಿಕಾರಿಗಳಾಗಿ ಬೋಧಕರಾದ ಚಾಂದಿನಿ, ನಿರಂಜನ್, ಸುಷ್ಮಿತಾ, ಗಗನ್, ಗೀತಾ ನಿರ್ವಹಿಸಿದರು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆದರ್ಶ, ಉಪಾಧ್ಯಕ್ಷರಾಗಿ ಸಭಾ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರ ಕಣದಲ್ಲಿ ಆಯುಷಾ, ಪವನ್, ರೋಬಿನ್ ರಾಯ್ ಇದ್ದರು. ಅಂತಿಮ ವರ್ಷದ ಸಿಆರ್ಪಿಯಾಗಿ ತನ್ಸಿನ್ ಹಿಬಾ, ಪವನ್ ಆಯ್ಕೆಗೊಂಡರು. ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಾದ ಅಜಯ್, ಭವ್ಯ, ಭರತ್, ಲಾವಣ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಾಂಶುಪಾಲರಾದ ಕುಮಾರ್ ತಿಳಿಸಿದರು. ಈ ಸುಜಲಾ ಕಾಲೇಜ್ ಕಾಮರ್ಸ್ ಹಾಸನ ಇಲ್ಲಿ ಪ್ರತಿ ವರ್ಷ ಸಾಮಾನ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿನ ಮಾಡ್ತೀವಿ. ತರಗತಿ ಪ್ರತಿನಿಧಿ CRP ಮತ್ತು +8 to 5% ಮಾಡ್ತಾ ಹೋಗ್ತೀವಿ. ಈ ಸರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು 24-25 ಶೈಕ್ಷಣಿಕ ಸಾಲಿನಲ್ಲಿ ಮಕ್ಕಳ ಅನುಕೂಲಕ್ಕೋಸ್ಕರವಾಗಿ ನಾವು CRPಗಳು ಮತ್ತು +8 to 5% ಆಯ್ಕೆ ಮಾಡ್ತಾ ಇದ್ವಿ. ಇದು ಯಾಕೆಂದರೆ ಜಾಗೃತಿ ಮೂಡಬೇಕು, ಮಕ್ಕಳಲ್ಲಿ ಅವೇರ್ನೆಸ್ ಬರಬೇಕು. ಇಲ್ಲಿ ಮತದಾನವನ್ನು ಹೇಗೆ ಮಾಡಬೇಕು ಅಂತ ಮತದಾನದ ಜಾಗೃತಿಯನ್ನು ಮಾಡಲಿಕ್ಕೆ ಇದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಜಾಗೃತಿಯನ್ನು ನಾವೇನು ಸಾಮಾನ್ಯಕ್ಕೆ ಅರಿವು ಮೂಡಿಸ್ತಕ್ಕಂಥದ್ದು ಅಂತೀವಿ. ಆ ರೀತಿಯಾಗಿರ್ತಕ್ಕಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮ, ಇಲ್ಲಿ ಮತದಾನದ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆದರೆ ಇದೇ ರೀತಿಯಾಗಿರ್ತಕ್ಕಂಥದ್ದು ಮಂಡಲ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ವಿಧಾನಸಭೆ ಮತ್ತು ವಿಧಾನ ಲೋಕಸಭೆ ಇದೇ ರೀತಿ ಎಲೆಕ್ಷನ್ ನಡೀತಿದೆ. ಇದೇ ರೀತಿ ವೋಟಿಂಗ್ ಆಗ್ತೀರಿ, ಇದೇ ರೀತಿ ಎಲೆಕ್ಷನ್ ನಡೀತಿದೆ. ಎಲ್ಲಿಂದ ಪ್ರಾರಂಭ ಆಗ್ತದೋ ನಾವು ವಿಷಯ ಪೈಲೆ ಹೆಂಗೆ ಮಾಡೋದು, ಡಿಪಾಸಿಟ್ ಅಮೌಂಟ್ ಹೆಂಗೆ, ಸ್ಕೂಟಿ ಹೆಂಗೆ ನಡೀತದೆ, ಆಮೇಲೆ ಪ್ರಚಾರ ಹೆಂಗೆ ಮಾಡ್ತೀರಿ, ಆಮೇಲೆ ಲಾಸ್ಟ್ ವೋಟಿಂಗ್ ಹೆಂಗೆ ಮಾಡ್ತೀರಿ, ಆಮೇಲೆ ಲಾಸ್ಟು ಎಲೆಕ್ಷನ್ನು ಕೌಂಟಿಂಗ್ ಮಾಡ್ತಕ್ಕಂಥ ಆಯ್ಕೆ ಹೆಂಗೆ ಮಾಡ್ತೀರಿ, ಆಮೇಲೆ ವಿಜೇತವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರೊಸೀಜರ್ಸ್, ಇದೇ ಫಾರ್ಮಾಲಿಟೀಸು ಈ ಎಲೆಕ್ಷನ್ ಅದಕ್ಕೋಸ್ಕರವಾಗಿ ನಾವು ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ ಹಾಸನದಲ್ಲಿ ವತಿಯಿಂದ ಪ್ರತಿ ವರ್ಷವೂ ಕೂಡ ನಾವು ಇದೇ ರೀತಿ ಎಲೆಕ್ಷನ್ ಮಾಡ್ತೀವಿ. ಈ ವರ್ಷವೂ ಮಾಡಿದ್ದೀವಿ. ನಿಮ್ಮ ಕ್ಲಾಸ್ ಯಾರು ಎಲೆಕ್ಷನ್ ಆಫೀಸರ್, ನಿಮ್ಮ ಕ್ಲಾಸ್ ರೆಪ್ರೆಸೆಂಟೇಟಿವ್, ನಿಮ್ಮ ಕ್ಲಾಸ್ ಟೀಚರ್ಸೇ ಪ್ರೆಸಿಡಿಂಗ್ ಆಫೀಸರ್, ವೈಸ್ ಪ್ರೆಸಿಡಿಂಗ್ ಆಫೀಸರ್ಸ್, ಅವರೇ ಪ್ರೆಸಿಡೆಂಟ್ ಆಫೀಸರ್ಸು, ಅವರೇ ಕೌಂಟಿಂಗ್ ಮಾಡ್ತಾರೆ. ಆಯ್ಕೆ ನಮಗೆ ಕೊಡ್ತೀವಿ, ಪ್ರಾಂಶುಪಾಲರನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ. ಇದಾದ ನಂತರ ನೆಕ್ಸ್ಟು ಪ್ರಮಾಣ ವಚನ ಸ್ವೀಕಾರ ಇರ್ತದೆ. ಗೆದ್ದಂಥ ಅಭ್ಯರ್ಥಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ಅದು ಲಾಸ್ಟ್ ಇದಾದ ಮೇಲೆ ಇದು ಮಾಡ್ತೀವಿ. ಇದು ನಮ್ಮ ಪ್ರತಿ ವರ್ಷ ನಡೆದು ಬಂದಂಥ ದಾರಿ.